ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ ಮೋಹನ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸುಧಾಕರ್ ಶೆಟ್ರು ಆರಾಮಿದ್ದೀರಾ? ಆರಾಮಾಗಿದ್ದೀನಿ. ಒಂದು ಗ್ರಾಮ ವಾಸ್ತವ್ಯ ಮಸಿಗೆದ್ದೆಯಲ್ಲಿ ಇದೀವಿ. ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಹೆಚ್ಚು ಪ್ರಯತ್ನ ಮಾಡ್ತಾ ಇದ್ದೀರಾ ಗುರುಗಳೇ ನೀವು. ಅಲ್ಲ, ಏನಾಗಿದೆ, ಪೇಟೆ ಮಧ್ಯೆ ರಾಜಕೀಯ ಮಾಡಿದ್ರೆ ಹೌದು. ಹಳ್ಳಿಯ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ನಾವೊಂದು ಜಮದಗ್ನಿ ನ್ಯೂಸ್ ಆಫ್ ಮಲ್ನಾಡಿನ ಒಂದು ಸ್ಟೋರಿ ಮಾಡಿದ್ವಿ. ಸಹಕಾರ ಸಾರಿಗೆ ಸಂಸ್ಥೆ ಮುಳುಗೋಗಿದೆ. ಸುಮಾರು 75 ಬಸ್ಗಳು ಕಾಡೊಳಗೆ ನಿಂತಿದೆ. ನಮ್ಮ ಮಲ್ನಾಡಿನ ಅತಿ ದೊಡ್ಡ ದುರಂತ ಅದು. ಆ ಸ್ಟೋರಿಯನ್ನ ನೋಡಿದವ್ರು ಎಲ್ಲ ಕಣ್ಣಲ್ಲಿ ನೀರ್ ಹಾಕಿದ್ದಾರೆ. ಸುಮಾರು 6 ಲಕ್ಷ ಜನ ಆ ಸ್ಟೋರಿಯನ್ನ ನೋಡಿದ್ದಾರೆ. ಪ್ರತಿಯೊಬ್ರು ಕೂಡ ಇಂಥದ್ದೊಂದು ಆಗಿದೆಯಲ್ಲ, 75 ಬಸ್ಸು ನಿಂತಿದೆ ಅಂದ್ರೆ ಎಂತ ದೊಡ್ಡ ಬಿಸ್ನೆಸ್ ಅದು. ಎಷ್ಟು ಜನರಿಗೆ, ಯುವಕರಿಗೆ, ಫ್ಯಾಮಿಲಿಗೆ ಕೆಲಸ ಅದು. ಆ ಭಾಗದಲ್ಲಿ ಇದ್ದಂತ ಎಷ್ಟೊಂದು ಅದ್ಭುತವಾದ ಸಂಸ್ಥೆಯನ್ನ ಈ ರೀತಿ ಮಟ್ಟ ಹಾಕಿದಾರಲ್ಲ. ಇಲ್ಲಿನ ಸ್ಥಳೀಯ ಮಟ್ಟದ ರಾಜಕಾರಣಿಗಳಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಲೀಡರ್ಸ್ಗಳಾಗಿರ್ಬೋದು, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಏನು ಮಾಡಿಲ್ವಲ್ಲ ಅನ್ನೋದಷ್ಟು ಜನ ಕ್ವಶನ್ ಮಾಡಿದ್ದಾರೆ, ಕಮೆಂಟ್ ಗಳಲ್ಲಿ ತಿಳಿಸಿದ್ದಾರೆ. ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಈ ಬಗ್ಗೆ ನಿಮಗೆ ಏನ್ ನಿಲುವಿದೆ ಸರ್? ಅಲ್ಲ, ನೀವು ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದೀರಿ ಮೋಹನ್. ಯಾಕಂದ್ರೆ ನಾನು ಕಂಡ ಒಂದು ನಮ್ಮ ಈ ಭಾಗದ ಅದು ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ 6 ಬಸ್ಸುಗಳು ಸಹಕಾರ ಸಾರಿಗೆ ಸಂಸ್ಥೆಯ ನೌಕರರಿಂದಲೇ ಒಂದು ಸ್ಥಾಪನೆಯಾದ ಸಂಸ್ಥೆ ಅದು. ಹೌದು ಹೌದು ಹೌದು. ಅದು ಈ ಭಾಗದಲ್ಲಿ ಹೇಗಿದೆ, ಜನರ ಜೀವನಾಡಿಯಾಗಿತ್ತು. ಹೌದು. ಒಂದು ಸ್ಕೂಲಿಗೆ ಹೋಗೋ ಮಕ್ಕಳಿಗಾಗ್ಲಿ, ಒಂದು ರೈತನಿಗಾಗ್ಲಿ, ಅಥವಾ ಪೇಟೆ ಹೋಗೋದಾಗ್ಲಿ, ಎಲ್ಲರೂ ಸಹಕಾರ ಸಾರಿಗೆ ಸಂಸ್ಥೆಗೆ ಅದನ್ನ ಅವಲಂಬಿತರಾಗಿದ್ರು. ಖಂಡಿತ ಖಂಡಿತ. ಎಂತ ದುರಾದೃಷ್ಟ ನೋಡ್ರಿ, 310 ಕುಟುಂಬ ಇವತ್ತು ಬೀದಿ ಪಾಲಾಗಿದೆ. ಅವ್ರು ಎಷ್ಟೋ ಕುಟುಂಬಗಳು ಕೂಲಿ ಮಾಡ್ತವೆ. ನಿನ್ನೆ ರಾತ್ರಿ ನಾನು ಒಂದು ಮನೆ ಅಂಗಳದಲ್ಲಿ ಮಾಡುವಾಗ ಹೆಂಡತಿ ಕಣ್ಣೀರ್ ಹಾಕೋರು. ಸರ್, ಡ್ರೈವರ್ಗಳಾದ್ರೆ ಅಲ್ಲಿ ಇಲ್ಲಿ ಕೂಲಿ ಸಿಗುತ್ತೆ, ನನ್ನ ಗಂಡ ಕಂಡಕ್ಟರ್ ಆಗಿದ್ದವನು, ಇವತ್ತೇನಾಗಿದೆ, ಅವನಿಗೆ ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಆಗದೆ ಅವ್ರ ಪರಿಸ್ಥಿತಿ ಆಗಿದೆ, ಕಾಲಿಗೆ ಗ್ಯಾಂಗ್ರೀನ್ ಆಗಿದೆ, ಯಾರು ಇದಕ್ಕೆ ಕಾರಣ ಅಂತ ಕೇಳ್ತಾರೆ. ಆ ಹೆಣ್ಣು ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೆ ಏನಂದ್ರೆ ಯಾವ ಕೆಲಸನೂ ಬರೋದಿಲ್ಲ. ಇವತ್ತು ಎಲ್ರು ಒಂದು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಮನೆ ಇಲ್ಲ, ಮಠ ಇಲ್ಲ. ಇನ್ನೊಂದು ದುರಂತ ಏನು, 25 ವರ್ಷ 27 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರಿಗೆ PF ಇಲ್ಲ, ESI ಇಲ್ಲ, ಯಾವುದೇ ಪಿಂಚಣಿ ಇಲ್ಲ. ಎಂತ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದಾರೆ. ನಾನಾದ್ರೂ ಅದು ಬಹಳ ಏನಂದ್ರೆ ಕೇವಲ 15 ಕೋಟಿಲಿ ಕೆಲಸ ಮುಗಿದೋಗ್ಬಿಡ್ತಿತ್ತು. ಸರ್ಕಾರ ಇವತ್ತು 2,48,000 ಕೋಟಿಯ ಒಂದು ಬಜೆಟ್ ಮಂಡನೆ ಮಾಡುತ್ತೆ. ಒಂದು ಇಡೀ ಕ್ಷೇತ್ರ 3 ತಾಲೂಕುಗಳಲ್ಲಿ ಜನರಿಗೆ ಇದನ್ನ ಮೂಲಭೂತ ಸೌಕರ್ಯ, ಸರ್ಕಾರಿ ಬಸ್ಗಳು ಕೊಡೋದ, ಸರ್ಕಾರಿ ಬಸ್ಗಳಲ್ಲಿ ವ್ಯವಸ್ಥೆ ಇಲ್ಲ. ಆದ್ರೆ ಈ ಒಂದು ಸಹಕಾರಿ ಸಂಸ್ಥೆಯನ್ನ ಅವರಿಗೆ ಕೇವಲ ಸಣ್ಣ ಮಟ್ಟ, ಅದು ಬಹಳ ದೊಡ್ಡ ಇದಾಗ್ತಿರ್ಲಿಲ್ಲ. ವಾಸ್ತವಿಕತೆ ಮಾತಾಡ್ಲಿಕ್ಕೆ ಹೋದ್ರೆ ನಾನು ಆ ಸಂಸ್ಥೆ ಭೇಟಿ ನೀಡಿದೆ ಕೊಪ್ಪದಲ್ಲಿ. ಆ ಬಸ್ಗಳೆಲ್ಲ ತುಕ್ಕಿಳಿದು ಬಿಟ್ಟಿದಾವ್ರಿ. ಬಸ್ಸಿನ ವ್ಯವಸ್ಥೆ ಪುನರ್ಜೀವನಗೊಳಿಸ್ಕೋಬೇಕಾದ್ರೆ ಸರ್ಕಾರ ಕೂಡಲೇ ಗಮನ ಕೊಡಬೇಕು. ವಿಶೇಷವಾಗಿ ಅಲ್ಲಿಯ ಕಾರ್ಮಿಕ ವರ್ಗ ಅವ್ರನ್ನ ಕರೆದು ಮಾತಾಡ್ಬೇಕು. ಈಗ ನೀವು ರಾಜಕೀಯವಾಗಿ ಹೊರತುಪಡಿಸಿ ನೀವೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು, ಮೈಸೂರಲ್ಲೂ ಅತಿ ಹೆಚ್ಚು ಬಿಸ್ನೆಸ್ ಗಳನ್ನ ನಡೆಸಿದವರು, ಆ ಬಗ್ಗೆ ಬೇರೆ ಬೇರೆ ಸ್ಥಾನಮಾನಗಳನ್ನ ಗಿಟ್ಟಿಸಿಕೊಂಡವರು, ಅಧ್ಯಕ್ಷ ಆದವರು, ರಾಜ್ಯ ಮಟ್ಟದಲ್ಲೆಲ್ಲ ನೀವು ಮಾಡಿದ್ದೀರಾ. ಹೌದು. ಆದ್ರೆ ಇಂಥ ಬಸ್ಗಳು, ಇಂಥ ಒಂದು ಸಂಸ್ಥೆ ಈ ತರ ನಿಂತಾಗ ನಿಮ್ಮ ಮನಸ್ಸಲ್ಲಿ ಏನ್ ಕಲ್ಪನೆ ಬರ್ಬೋದು ಸರ್? ನಾನು ಒಂದು ನಿರುದ್ಯೋಗ ಸೃಷ್ಟಿ ಆಗೈತೆ, ಏನಂದ್ರೆ ಆರ್ಥಿಕ ಬೆಳವಣಿಗೆ ಅಂತಾನು ಸಾಮಾಜಿಕ ಬದ್ಧತೆ ಇಲ್ಲಿ ಇರ್ಬೇಕಾಗಿದೆ. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ಅನ್ನೋದಕ್ಕಿಂತ ನಾನೊಬ್ಬ ಸೋಷಿಯಲ್ ವರ್ಕರ್ ಅಂತಾನೆ ನಾನು ಇದುವರೆಗೆ ನನ್ನನ್ನು ಪ್ರತಿಬಿಂಬಿತವಾದವನು. ನಿಮ್ಗೆ ಗೊತ್ತಿರ್ಲಿ, 1976ರಲ್ಲಿ ಹೋಟೆಲ್ ಕಾರ್ಮಿಕರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಅವತ್ತಿನಿಂದ ಇವತ್ತುವರೆಗೂ ನಾನು ನಾಯಕತ್ವದಲ್ಲೇ ಇದ್ದೇನೆ. ರಾಜಕೀಯ ವ್ಯವಸ್ಥೆಗೆ ಅಲ್ಲ, ಇದು ಹೊಸದಾಗಿ ರಾಜಕೀಯ. ಇದು ನಾನು ಒಬ್ಬ ಉದ್ಯಮಿ ಅನ್ನೋದಕ್ಕಿಂತನೂ ಸಾಮಾಜಿಕ ಕಳಕಳಿ ಇರುವಂತ ಒಬ್ಬ ವ್ಯಕ್ತಿ. ಇದನ್ನ ಉದ್ಯಮವಾಗಿ ಯಾರು ನೋಡ್ಲಿಕ್ಕೆ ಆಗೋದೇ ಇಲ್ಲ. ಕಾರಣ ಏನಂದ್ರೆ ಇದು ಆ ವ್ಯವಸ್ಥೆನೇ ಹಾಗೆ ಬಂದಿದೆ. ಸಹಕಾರಿ ಸಾರಿಗೆ ಸಂಸ್ಥೆ ಯಾರೋ ಒಬ್ಬ ವ್ಯಕ್ತಿ ಸ್ಥಾಪನೆ ಮಾಡಿದ್ದಲ್ಲ, ಇದು ಸಂಘಟಿತ ಕಾರ್ಮಿಕರ ಸಂಸ್ಥೆ. ಇದು ಕಾರ್ಮಿಕ ಸ್ಥಾಪಿತ ಸಂಸ್ಥೆ ಇಡೀ ಏಷ್ಯಾದಲ್ಲೇ ಮೊದಲನೇದು. ಏಷ್ಯಾದಲ್ಲೇ ಮೊದಲಿದು. ಇದಕ್ಕೆ ನಾನು ಕೇಳೋದು, ಸರ್ಕಾರ ಈಗಲೇ ನಾನು ಹೇಳೋದು, ಸರ್ಕಾರ ಈಗ ನಾಳೆ ಬಜೆಟ್ ಮಂಡನೆ ಮಾಡುತ್ತೆ. ಬಜೆಟ್ ಇದೆ, ಬಜೆಟ್ ಈಗ ನಾಡ್ದು ಮಂಡನೆ ಮಾಡ್ತೀನಿ.
ಮಾಡ್ತಿದ್ದಾರೆ. ಮಲೆನಾಡಿಗೆ ಅವಶ್ಯಕತೆ ಇರುವಂತ ಮೂಲಭೂತ ಸೌಕರ್ಯಕ್ಕೆ ಅವ್ರು ಒತ್ತು ಕೊಡ್ಬೇಕು. ಎರಡನೇ ವಿಚಾರ, ಈ ಬಗ್ಗೆ ಅಲ್ಲಿ ನೋಟಿಸ್ ಮಾಡ್ಬೇಕಾಗಿದ್ದು ಸ್ಥಳೀಯ ಮಟ್ಟದ ರಾಜಕಾರಣಿಗಳು, ಸ್ಥಳೀಯ ಮಟ್ಟದ ನಾಯಕರು. ಆ ತರದ ಕೆಲಸ ಇದುವರೆಗೂ ಆಗ್ಲಿಲ್ವಾ ಅಂತ. ಅವರು ದೊಡ್ಡ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ. ಇಲ್ಲಿ ಮಲೆನಾಡನ್ನು ನಿರುದ್ಯೋಗ ಸೃಷ್ಟಿಸುವ ಕಾಲೇಜ್ಗಳಾಗಿದ್ದಾವೆ. 1850 ಜನ ಪ್ರತಿ ವರ್ಷ ಡಿಗ್ರಿ ಮಾಡಿ ಹೋಗ್ತಾರೆ. ಅವರಿಗೆ ಏನಂತ ಯೋಚನೆ ಮಾಡಿ ನೀವು. ಇಲ್ಲಿ ಹಕ್ಕು ಪತ್ರಗಳಿಲ್ಲದೆ ಎಲ್ಲ ಜನ ಬೀದಿಗೆ ಬಂದಿದ್ದಾರೆ. ಪ್ರತಿದಿನ ಅರಣ್ಯ ಇಲಾಖೆಯವರು ಬಡವ್ರನ್ನ JCB ನಲ್ಲಿ ಧ್ವಂಸ ಮಾಡ್ತಿದ್ದಾರೆ. ನೀವು ಕೆಳಮಟ್ಟಕ್ಕೆ ಹೋದ, ಇವತ್ತು ನಾನು ಮಸಿಗೆದ್ದಲ್ಲಿದ್ದೀನಿ, ಆ ರಸ್ತೆ ನೋಡಿದ್ರೆ ಏನು ಬಹಳ ದುವ್ಯವಸ್ಥೆ ಇದೆ. ನೆಕ್ಸ್ಟ್ ಫ್ಯೂಚರ್ ಎಲೆಕ್ಷನ್ ಅಲ್ಲಿ ಈ ಸಲ ಏನೋ ಪಾರ್ಟಿಸಿಪೇಟ್ ಮಾಡ್ತೀರಂತ ವಿಷಯ ಬಂತು. ಅದಾದ್ಮೇಲೆ ನೀವು ಗೆದ್ದರೆ ಈ ಸಾರಿಗೆ ಸಂಸ್ಥೆ ಬಗ್ಗೆ ನೀವು ತಗೊಳ್ಳುವಂತ ಮೊದಲ ನಿಲುವೇನಾಗಿರುತ್ತೆ ಸರ್? ನಾನು ಸಾರಿಗೆ ಸಂಸ್ಥೆಯ ಕಾರ್ಮಿಕರು ಮತ್ತೆ ಆಡಳಿತಗಳನ್ನ ಕರೆದು ಈ ಭಾಗಕ್ಕೆ ಸಾರಿಗೆ ಸಂಸ್ಥೆ ಪುನಃ ಸ್ಥಾಪನೆ ಆಗ್ಲೇಬೇಕು ಅಂತ ಕನಸಿದೆ ನನಗೆ. ಬಡವರು, ದಲಿತರು, ದೀನ ದಲಿತರು, ಸಾರ್ವಜನಿಕರಿಗೆ ಉಪಯೋಗವಂತ ಎಲ್ಲಾ ಕಾಯಕಗಳನ್ನ ಕೈಗೊಂಡಿದ್ದಾರೆ. ಮಲೆನಾಡಲ್ಲಿ ಗೊತ್ತಿಲ್ಲದ ಹಲವು ವಿಚಾರಗಳಿದೆ, ಮಲೆನಾಡಲ್ಲಿ ಗೊತ್ತಿಲ್ಲದ ಹಲವು ಕೌತುಕಗಳಿದೆ. ಅವುಗಳನ್ನ ಹೊರ ಜಗತ್ತಿಗೆ ತೋರಿಸಬೇಕನ್ನೋದೇ ನಮ್ಮ ಇಂಟೆಂಟ್ ಸರ್. ಆ ನಿಟ್ಟಿನಲ್ಲೇ ನಮ್ದು ಜಮದಗ್ನಿ ನ್ಯೂಸ್ ಆಫ್ ಮಲ್ನಾಡ್ ಕೆಲಸ ಮಾಡ್ತಾ ಇದೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.